ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಅಜ್ಜನ ಮನೆಗೆ ಬಂದು ತಲುಪಿದಂಥ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದು ಬೆಳಗಿನ ಸಮಯ ನೋಡಿ ಎಷ್ಟು ಆಹ್ಲಾದಕರವಾಗಿದೆ ಅಂತ ಹೇಳಿ. ಸುಮ್ಮನೆ ನ್ಯಾಚುರಲ್ ಸೌಂಡಲ್ಲಿ ನಾನು ಹಾಗೆ ಬಿಟ್ಟಿರ್ತೀನಿ. ಸೊ ಮುಂದಿನ 1 ನಿಮಿಷಗಳ ಕಾಲ ಈ ಒಂದು ಸೌಂಡನ್ನು ನೀವು ಕೂಡ ಕೇಳಿಸ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್. ಈಗ ಬೆಳಗಿನ ಸಮಯ ಕರೆಕ್ಟಾಗಿ 6:15 ಆಗ್ತಾಯಿದೆ. ನಾನು ರಾತ್ರಿ 11:30 ಆಗಿತ್ತು ಮಲಗೋದು. ಬಟ್ ನಾನು ಬೆಳಗ್ಗೆ ಒಂದು 5:30ಗೆ ಅಲಾರಾಮ್ ಇಟ್ಟಿದ್ದೆ. ಸೊ ದ್ಯಾಟ್ ತೋಟಕ್ಕೆಲ್ಲ ಹೋಗೋಣ ಮತ್ತು ಒಂದು ಸಲ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ, ಹೂವು ಗಿಡ ಮರ ಅಂಥೇಳಿ. ಸೊ ಇವಾಗ ಎದ್ದು ಬಂದಿದ್ದೀನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಅಜ್ಜಿ ಮಾತ್ರ ಎದ್ದಿದ್ದಾರೆ ನೋಡಿ. ಅಜ್ಜಿ ಎದ್ದು ಆಲ್ರೆಡಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ ಪಾಪ. ಅತ್ತೆ ಎದ್ದು ಕೊಟ್ಟಿಗೆ ಚಾಕರಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ಇಲ್ಲಿ ದಿನಚರಿ ಸ್ಟಾರ್ಟ್ ಆಗಿದೆ. ಮತ್ತು ಇವತ್ತು ಏನೇನು ಮಾಡ್ತೀವಿ ಅಂತ ನೋಡಬೇಕು. ಇವತ್ತೊಂದಷ್ಟು ಮನೆಗಳಿಗೆ ಭೇಟಿ ಕೊಡಬೇಕು. ಇಲ್ಲಿ ಅಜ್ಜನ ಮನೆಗೆ ಬಂದಾಗ ಆ ಕೆಲಸ ಇದೆ. ಅದಾದಮೇಲೆ ಸಂಜೆ ನಾವು ಮದುವೆ ಮನೆಗೆ ಹೋಗಬೇಕು. ಮದುವೆ ಮನೆ ನಡೀತಾ ಇರೋದು ತಾಳಗುಪ್ಪ ಅಂಥೇಳಿ. ಇಲ್ಲಿಂದ ಸುಮಾರು ಒಂದು ಎಕ್ಸಾಕ್ಟ್ ಕಿಲೋಮೀಟರ್ಸ್ ಲೆಕ್ಕ ಗೊತ್ತಿಲ್ಲ, ಸ್ವಲ್ಪ ಹತ್ತಿರದಲ್ಲೇ ಆಗುತ್ತೆ. ಸೊ ಅಲ್ಲಿಗೆ ಕೂಡ ಹೋಗಬೇಕು. ಸೊ ನಿಧಾನಕ್ಕೆ ನನ್ನ ಮಗಳಿನೂ ಮಲ್ಕೊಂಡಿದ್ದಾಳೆ. ಅವರು ಕೂಡ ನಿನ್ನೆ ರಾತ್ರಿ 11:30-12 ಗಂಟೆ ತನಕನೂ ಎಚ್ಚರಿದ್ರು. ಬರೀ ಕತೆ ಹೇಳೋದು, ಅದು ಇದು ಮಾತಾಡೋದು ಮಾಡ್ಕೊತಾ ಇದ್ರು. ಹಾಗೆ ಬೆಳಗಿನ ವಾತಾವರಣ ನೋಡಿ ಎಷ್ಟು ಪ್ರಶಾಂತವಾಗಿದೆ. ನನ್ನ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ವಾಯ್ಸ್ ಕೂಡ ಕೇಳಿಸ್ತಿರ್ಬೋದು. ಸೊ ಹೀಗಿದೆ ಬೆಳಗು. ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಮನೆ ಹೊರಗಡೆನೇ ಇಷ್ಟು ದೊಡ್ಡ ಅಂಗಳ ಇದೆ. ಮನೆ ಎದುರಿಗೆ ವಾಕ್ ಮಾಡಿಕೊಂಡ್ರೆ ಬೇಕಷ್ಟಾಯಿತು. ಇನ್ನು ಬೆಳಕು ಹರಿತಾ ಇದೆ ನೋಡಿ ಎಲ್ಲ ಕಡೆ. ಚೆನ್ನಾಗಿ ಬೆಳಕು ಬಂದಮೇಲೆ ಒಂದು ಸಲ ಮತ್ತೆ ವೀಡಿಯೋ ಮಾಡ್ತೀನಿ. ಇಲ್ಲಿ ನನ್ನ ಹಿಂದೆ ತೋಟ ಕಾಣಿಸ್ತಿದೆ. ಈ ಕಡೆ ತೋಟ ಇದೆ, ಹಾಗೆ ಇಲ್ಲಿ ಮನೆ ಇದೆ ನೋಡ್ಬೋದು. ಹಾಗೆ ಇದೊಂದು ವಿಶಾಲವಾದ ಅಂಗಳನೂ ಕೂಡ ಇದೆ. ಸುಮಾರು ಮಾವಿನಕಾಯಿ ಆಗಿದೆ. ಇರಿ ತೋರಿಸ್ತೀನಿ. ಇದು ಒಂದು ಹಲಸಿನ ಮರ. ನಾವು ಚಿಕ್ಕವರಿದ್ದಾಗೆಲ್ಲ ಪ್ರತಿ ಸಲನೂ ಈ ಮರದ್ದೇ ಹಲಸಿನಕಾಯಿ ಕೊಯ್ದು ಚಿಪ್ಸ್ ಮಾಡ್ತಿದ್ವಿ. ಸೊ ಎಲ್ಲವೂ ಕೂಡ ಒಂದು ಮೆಮರಿ. ಇವಾಗ ತುಂಬ ಬರೋದೇ ಕಡಿಮೆ ಆಗಿಬಿಟ್ಟಿದೆ. ನೋಡ್ಬೋದು ಇಲ್ಲಿ ನೋಡಿ ಮಾವಿನಕಾಯಿ ಹೇಗೆ ನನ್ನ ಕೈಗೆ ಸಿಗೋ ಹಾಗಿದೆ. ಇಷ್ಟು ಚಿಕ್ಕ ಮರ ಇದು, ತುಂಬ ದೊಡ್ಡ ಮರ ಏನಲ್ಲ ನೋಡಿ. ಇದರಲ್ಲಿ ನೋಡಿ, ಇದರಲ್ಲಿ ಮುಂಚೆ ಎಲ್ಲ ನೀರು ತುಂಬಿಸಿ ಇಡೋಕ್ಕೆ ಯೂಸ್ ಮಾಡ್ತಿದ್ರು.
ಇವಾಗ ಇದನ್ನು ತೊಗರು ಬಾನಿಯಾಗಿ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ದೊಣ್ಣಪೆ, ಅಲ್ಲಿಂದನೇ ನಾವು ತೋಟಕ್ಕೆ ಇಳಿಬೇಕು. ಇದು ಮನೆಯ ಪಕ್ಕ, ಅಂದರೆ ಎಡಗಡೆ ಜಾಗ ಅಂತ ಹೇಳ್ಬೋದು. ಯಾವ ಗಿಡ ಅಂತ ಗೊತ್ತಾಯ್ತಾ? ಇದು ಮದರಂಗಿ ಗಿಡ. ನೋಡಿ ಮೇಲ್ಗಡೆವರೆಗೆ ಎಲೆ ಹೋಗಿದೆ ನೋಡಿ, ಇದು ಮದರಂಗಿ ಎಲೆ. ಚಿಕ್ಕವರಿದ್ದಾಗ ಇದೇ ಎಲೆಯನ್ನು ರುಬ್ಬಿ ಚಿಕ್ಕವರಿದ್ದಾಗ ಇದೇ ಎಲೆಯನ್ನು ರುಬ್ಬಿಟ್ಟು ನಾವು ಕೈಗೆ ಹಚ್ಕೊತಿದ್ವಿ ಮದರಂಗಿ. ಸೊ ಇದು ತೋಟಕ್ಕೆ ಇಳಿಯೋ ಎಂಟ್ರೆನ್ಸು. ಹಿಂಗೆ ಮೆಟ್ಲು ಮಾಡಿದ್ದಾರೆ ನೋಡಿ, ಈ ಥರ ಮೆಟ್ಲಿದೆ. ಇದಾದಮೇಲೆ ಈ ಸೈಡಿಂದ ಇಳಿದು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇದು ತೋಟ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಇವಾಗ ಒಳಗೆ ಹೋಗಿಬಿಟ್ಟು ಒಂದು ಸಲ ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ಮತ್ತೆ ವೀಡಿಯೋವನ್ನು ಶುರು ಮಾಡ್ತೀನಿ. ನಾನು ಎದ್ದ ತಕ್ಷಣ ಹಾಗೆ ಓಡಿ ಬಂದುಬಿಟ್ಟೆ, ಇಲ್ಲಿ ಹೊರಗಡೆ ಹೇಗಿದೆ ವಾತಾವರಣ ನೋಡೋಣ ಅಂತೇಳಿ. ಬೆಳಗಿನ ಎನ್ವೈರ್ಮೆಂಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಹೊರಗಡೆ ಎಲ್ಲ ಓಡಾಡಿಕೊಂಡು ನಾನು ಒಳಗೆ ಬಂದರೆ ಅಮ್ಮ ಇಲ್ಲಿ ಮಾವಿನ ಹಣ್ಣು ರಸಾಯನ ಜೊತೆಗೆ ಚಪಾತಿಗೆ ಪ್ರಿಪ್ರೇಷನ್ ಶುರು ಮಾಡಿದರು. ತೆಂಗಿನಕಾಯಿಯನ್ನು ತುರಿತಾ ಇದ್ದಾರೆ. ಹಾಗೆ ಇಲ್ಲಿ ಚಪಾತಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಳ್ತಾ ಇದ್ದಾರೆ. ಇದಾದಮೇಲೆ ರಸಾಯನ ಮಾಡೋದಕ್ಕೆ ನಾನು ಬಾಳೆಹಣ್ಣು, ಮಾವಿನ ಹಣ್ಣು ಇದನ್ನೆಲ್ಲ ಆರಾಮಾಗಿ ಕೂತ್ಕೊಂಡು, ಇದನ್ನು ಮೆಟ್ಟ ಕತ್ತಿ ಅಂತ ಹೇಳ್ತಾರೆ. ಸೊ ಮೆಟ್ಕತ್ತಿಯಲ್ಲಿ ಕೂತ್ಕೊಂಡು ನಾನು ಹೆಚ್ಚುತ್ತಾ ಇದ್ದೀನಿ. ಅಪರೂಪಕ್ಕೊಮ್ಮೆ ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಮನೇಲಾದರೆ ನಾನು ಚಾಕುಲಿ ಪಟಪಟ ಅಂತ ಹೆಚ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ಕೂಡ ಅಮ್ಮ ತುರಿದಿದ್ದಾಯಿತು, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಅತ್ತೆ ಕೂಡ ಇಲ್ಲಿ ಅವರ ಕೆಲಸ ಮುಗಿಸ್ಕೊಳ್ತಾ ಇದ್ದಾರೆ. ಫ್ರೆಶ್ ಹಾಲು ರೆಡಿ ಆಯಿತು, ಹಿಟ್ಟು ಕಲಸಿದ್ದಾಯಿತು. ಇವಾಗ ಒಂದೊಂದೇ ಚಪಾತಿಯನ್ನು ನಾನು ಕೂಡ ಲಟ್ಸಿ ಕೊಡ್ತಾ ಇದ್ದರೆ ಅಮ್ಮ ಬೇಯಿಸ್ತಾ ಇದ್ರು. ಹಾಗೆ ಇವತ್ತು ಮೋಹನ್ ಮಾವ ಕೂಡ ಬೆಳಗ್ಗೆ ಮುಂಚೆನೇ ಹೋಗೋರಿದ್ರು. ಗಂಡಿನ ಮನೆಗೆ ಹೋಗಿಬಿಟ್ಟು ಅಲ್ಲಿ ಸೋಮವಾರನೇ ಗಂಟು ಇಳಿಸೋದು ಅಂತ ಒಂದು ಶಾಸ್ತ್ರ ನಡೆಯುತ್ತೆ. ಏನಿಲ್ಲ, ಗಂಡು ನನಗೆ ಇದು ಯಾವುದು ಬೇಡ, ನಾನು ದೇಶಾಂತರ ಹೋಗ್ತೀನಿ, ಕಾಶಿಗೆ ಹೋಗ್ತೀನಿ, ಕಾಶಿ ಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಈ ಮದುವಂತಿಯ ಚಿಕ್ಕಪ್ಪ ಮತ್ತು ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರು ಅವನನ್ನು ತಡೀತಾರೆ. ಇಲ್ಲ, ನಮ್ಮ ಕಡೆ ಒಂದು ಒಳ್ಳೆ ಹೆಣ್ಣಿದೆ, ನಿನಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತೀವಿ, ಸೊ ನೀನು ಕಾಶಿ ಯಾತ್ರೆಗೆ ಹೋಗೋದು ಬೇಡ ಅಂತ ಹೇಳೋವಂಥದ್ದು. ಇದೊಂದು ಶಾಸ್ತ್ರ ಅಷ್ಟೇ. ಸೊ ಅದನ್ನು ಮಾಡೋಕ್ಕೆ ಹೋಗೋರಿದ್ರು. ಹಾಗೆ ಮಕ್ಕಳು ಕೂಡ ಎದ್ದರು. ಅವರು ಎದ್ದ ಮೇಲೆ ನಿಧಾನಕ್ಕೆ ಅವರ ದಿನಚರಿ ಸ್ಟಾರ್ಟ್ ಆಯಿತು. ಹಾಗೆ ಕೊಟ್ಟಿಗೆ ಕೂಡ ತೊಳೆಯೋದಕ್ಕೆ ಇಲ್ಲಿ ಕೆಲಸದವರು ಬರ್ತಾರೆ, ಅವರು ಅವರ ಕೆಲಸವನ್ನು ಮಾಡ್ತಾಯಿದ್ರೆ ಹೀಗೆ ದಿನಚರಿ ನಡೀತಾ ಇತ್ತು. ಸಮಯ 8:25 ಆಯಿತು. ಸಾಕಷ್ಟು ಬೆಳಕು ಬರ್ತಾ ಇದೆ ಎಲ್ಲ ಕಡೆನೂ. ಮಕ್ಕಳು ಕೂಡ ಎದ್ದು ಬ್ರಷ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆದರು. ಇನ್ನೂ ತಿಂಡಿ ಆಗಲಿಲ್ಲ. ನಾನೇ ಇವಾಗ ಚಪಾತಿ ಎಲ್ಲ ಲಟ್ಸಿ ಅಮ್ಮಂಗೆ ಹೆಲ್ಪ್ ಮಾಡಿ ಬಂದೆ. ಹಾಗೆ ರಸಾಯನ ಕೂಡ ನಾನೇ ಮಾಡಿದೆ ಇವತ್ತು. ನಾವೇ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದಿತ್ತು. ಸೊ ರಸಾಯನ ಮತ್ತು ಚಪಾತಿ ತಿನ್ನಬೇಕು ಇನ್ನೇನು. ಬಿಸಿ ಚಪಾತಿ ಜೊತೆಗೆ ಮಾವಿನ ಹಣ್ಣಿನ ರಸಾಯನವನ್ನು ಎಲ್ಲರೂ ಕೂತ್ಕೊಂಡು ತಿಂದಿದ್ದಾಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ರಸಾಯನ ಮಾತ್ರ.
ಒಳ್ಳೆ ಡಬ್ಬಿ ಬೆಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕೂಡ ಹಾಕಿ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ಮಾವಿನ ಹಣ್ಣಿನ ರಸಾಯನ ಬೆಲ್ಲದಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಕ್ಕರೆಗಿಂತ. ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ಹೊರಟಿದ್ದೀನಿ. ಅಲ್ಲೊಂದು ಚೋರಟೆ ಬಂದಿದೆಯಂತೆ. ಸೊ ಎಲ್ಲರೂ ಗುಂಪು ಸೇರ್ಕೊಂಡಿದ್ದಾರೆ ಚೋರಟೆ ನೋಡೋಕ್ಕೆ. ನಾನು ಕಾಫಿ ಕುಡಿತಾ ಇದ್ದೀನಿ, ಮಧ್ಯದಲ್ಲಿ ಇಂಟ್ರಪ್ಷನ್ ನನಗೆ ಬೇಡ. ಸೊ ಕಾಫಿಯನ್ನು ಎಂಜಾಯ್ ಮಾಡೋಣ. ಬಿಸಿ ಬಿಸಿ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿದೆ. ಓಹೋ ಟೀ ಸಪ್ಲೈ ಜೋರಪ್ಪ. ಅಮ್ಮನ್ ನೋಡಿ ಫುಲ್ ತವ್ರ ಮನೆಗೆ ಬಂದು ಫುಲ್ ಝೂಮಲ್ಲಿ ಇದ್ದಾಳೆ ನಮ್ಮಮ್ಮ. ಎಂತು ಹೌದಲ್ಲೇ ಮರೈತೆ ಇಷ್ಟು ಕೆಳಗಿದ್ದು ನಿನ್ ಕೈಗೆ ಸಿಕ್ಕುತ್ತೋ. ನಾವೆಲ್ಲ ಸಂಜೆಗೆ ಹೋಗ್ತೀವಿ. ಚೆನ್ನಾಗಿ ಕಾಣ್ತಾ ಇದ್ದು. ನನ್ನ ಈಗ ಕಂಬದ ಆಟ ಆಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ನಮ್ಮ ಅಮ್ಮನೂ ಸೇರ್ಕೊಂಡಿದ್ದಾರಲ್ಲಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಮಿಕ್ಕಿರುತ್ತೆ. ಮಧ್ಯಾಹ್ನದ ಅಡುಗೆಯನ್ನು ಇನ್ನೇನು ಶುರು ಮಾಡಬೇಕು. ಹಾಗೆ ಎಲ್ಲರಿದ್ದು ಸ್ನಾನ ಕೂಡ ಆಗಬೇಕು. ಅಷ್ಟರ ಮಧ್ಯದಲ್ಲಿ 1 ಅವರ್ ಹಾಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಏನು ಮಾಡಿದ್ವಿ ಅಂದರೆ ನಾವಿಲ್ಲಿ ಕಂಬದ ಆಟ ಅಂಥೇಳಿ ನಮ್ಮ ಬಾಲ್ಯದ ದಿನಗಳಲ್ಲಿ ತುಂಬಾ ಆಡ್ತಿದ್ವಿ. ಯಾವುದಾದ್ರೂ ಏನಾದರೂ ಫಂಕ್ಷನ್ಸ್ ಎಲ್ಲ ಆದರೆ ತುಂಬ ಜನ ಸೇರ್ತಿದ್ರಲ್ವ, ಆವಾಗೆಲ್ಲ ಈ ರೀತಿಯಾಗಿ ಕಂಬದ ಆಟ ಅಂತ ಆಡ್ತಿದ್ವಿ. ಮತ್ತು ಇಲ್ಲಿ ಮಲೆನಾಡು ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಾಮಾನ್ಯವಾಗಿ ಈ ಥರದ ಒಂದು ಕಂಬಗಳು ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಕಂಬದ ಆಟ ಆಡೋದು ಒಂದು ರೀತಿ ರುಟೀನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಷ್ಟು ಖುಷಿಯಾಗಿ ಆಡ್ತಾಯಿದ್ವಿ. ಸೊ ಈಗ ಒಂದು ಸಲ ನಾವು ನಮ್ಮ ಮಕ್ಕಳಿಗೂ ಕೂಡ ಇದನ್ನು ಪರಿಚಯಿಸಿದ್ವಿ. ಕಂಬದ ಆಟ ಆಡೋಣ ಬನ್ನಿ ಅಂಥೇಳಿ. ಮಕ್ಕಳಿಗಂತೂ ಫುಲ್ಲು ಖುಷಿ ಆಯಿತು. ಹಾಗೆ ಮಕ್ಕಳ ಜೊತೆ ಸೇರಿ ನಾವು ಕೂಡ ಮಕ್ಕಳ ಥರನೇ ಆಡ್ತಾಯಿದ್ದೀವಿ. ಹಾಗೆ ಅಮ್ಮ ಕೂಡ ನೋಡಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅಮ್ಮ ಕೂಡ ಅಷ್ಟೇ ಸಖತ್ ಆ್ಯಕ್ಟಿವು. ಅವರು ಕೂಡ ನಮ್ಮ ಜೊತೆ ಎಲ್ಲದಕ್ಕೂ ಸೇರಿಕೊಳ್ತಾರೆ. ಅಪ್ಪನಿಗೂ ಇಂಟ್ರೆಸ್ಟ್ ಇದೆ, ಬಟ್ ಅವರು ನೋಡೋದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ಈ ರೀತಿಯಾಗಿ ನಾವು ಸ್ವಲ್ಪ ಹೊತ್ತು ಕಂಬದ ಆಟವನ್ನು ಆಡ್ತಾಯಿದ್ದೀವಿ. ನೋಡಿ ಅಜ್ಜಿ ಇವಾಗ ಒಂದ್ಸಲ ತಿಂಡಿ ಎಲ್ಲ ಆರಾಮ್ ಕೂತಿದ್ದ ಅಲ್ದಾನೆ ಅಜ್ಜಿ? ಕಡಿ ಸುದ್ದಿ ಅಂತ ಕಂತಲೆ ಮದುವೆ ಮನೆಗೆ ಹೋಗಬೇಕು ಸಾಯಂಕಾಲ 5:30ಗೆ. ಹಂಗೆ ನಾಳೆ ನಾಡ್ದಿಗೆ ಮದುವೆ ಇಷ್ಟೊತ್ತಿಗೆ 10:30 ಆತೇನ ದಾರಿ ಆಗಿತ್ತು. 10:30ಗೆ ಮುಹೂರ್ತ. ಮೊಮ್ಮಕ್ಕಳೆಲ್ಲ ಬೈಂದಾಳ್ ಫುಲ್ ಖುಷಿ ಆಯ್ತಾ? ಏನ್ ಒತ್ತಾಯ ಅಂದ್ರೆ ಜಸ್ಟ್ ಹಂಗೆ ಮದ್ವೆ ಮನೆಗೆ ಹೋಗ್ತೀವಿ ಅಂದ್ರೆ ಕೇಳಲೇ ಇಲ್ಲ. ಅಲ್ಲಿ ದಾಂಡೇಲಿ 1 ತಿಂಗಳು ಉಳಿತೀರಾ, ಇಲ್ಲಿ ಬಂದು 1-2 ದಿನ ಉಳಿಯಕ್ಕಾಗಲ್ವಾ ಅಂತ ಒತ್ತಾಯ. ಸೊ ಇನ್ನೊಬ್ರು ಮಾವ ಕೂಡ ಇದ್ರು. ಒಂದು ರಾತ್ರಿ ಉಳಿದೋದ್ರು. ಏನು ಮಾಡಬೇಕು, ಮೊಮ್ಮಕ್ಕಳು ದೇವ್ರ ಬುದ್ಧಿ ಕೊಡಲಿಲ್ಲ ಮೊಮ್ಮಕ್ಕಳಿಗೆ ಮತ್ತು ಅಲ್ಲಿ ಬರಲಿಕ್ಕೆ. ಇಲ್ಲಿ ಅಜ್ಜಿ ಟೈಮ್ ಇಲ್ಲ ಅಂತಾರೆ. ಅಪ್ಪನ ಮೇಲೆ ಎಷ್ಟು ದಿನಾರು ಉಳಿತಾರೆ. ಬೇಸಿಗೆ ರಜದಲ್ಲಿ ನಾವು ಆರಾಮಾಗಿ ಇಲ್ಲಿ 2 ತಿಂಗಳು 1.5 ತಿಂಗಳು ಹಾಗೆ ಉಳಿತಿದ್ವಿ ಅಲ್ದಾಜೆ. ನಾವು ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು. ಹಸ್ಬೆಂಡ್ಸ್ ಆ್ಯಸ್ ಯೂಶುವಲ್ ಆಫೀಸ್ ಇದೆ. 4 ವರ್ಷ ಆಯ್ತು ಬರ್ದೆ. ಈಗ ಬಂದು ಒಂದು ರಾತ್ರಿ ಉಳಿದೋದು. ಅದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಂಡಿ. ಅದೇ ಇದನ್ನ ಕಡೆಗೆ ನೋಡ್ಲಕ್ಕಡ ಮಾವನ ಹತ್ರ ಹೇಳ್ರೆ ತೋರಿಸ್ನಲ್ಲ. ಅಜ್ಜಿಗೆ ಎಷ್ಟು ಡ್ರೆಸ್ ಕಾನ್ಶಿಯಸ್ ಅಂತಂದ್ರೆ ಅವರು ಹೇಳ್ತಾರೆ, ನಾನು ಈ ಸೀರಿಯಲ್ ತೆಗಿಬೇಡ, ನಾನು ಚೆನ್ನಾಗಿ ರೆಡಿ ಆಗ್ತೀನಲ್ಲ ಆವಾಗ ತೆಗಿ ಅಂತೆಲ್ಲ ಹೇಳ್ತಿದ್ದಾರೆ. ಅಜ್ಜಿ ನೀ ಹೆಂಗಿದ್ರು ಚಂದಿದ್ದೆ ಭಾಳ ಹೇಳ್ದೆ. ಆಮೇಲೆ ಮದುವೆ ಮನೆಗೆಲ್ಲ ತಯಾರಕ್ಕೆ ಹಿಂದೆ ಸೀರೆ ಎಲ್ಲ ರೆಡಿ ಇಟ್ಕ ಹಿಂದೆ ರೆಡಿ ಆಗೋಯ್ತಿಲ್ಲ. ರೇಷ್ಮೆ ಸೀರೆ
2 ರೇಷ್ಮೆ ಸೀರೆ ಹಾಕ್ಯಂಡಿ ಹ್ಞೂ ಅದಕ್ಕೆ ಸ್ವಲ್ಪ ಕಡಿಮೆ ಬಂಗಾರ ಬೆಳ್ಳಿ ಎಲ್ಲ ತೆಗ್ದಿಟ್ಕೈಂದ ಬಂಗಾರ ಬೆಳ್ಳಿ ಕೇಳ್ದ ನಾವೇ ಬಂಗಾರ ಕಡೆಗೆ ಅಜ್ಜನ ಬಗ್ಗೆ ಅಂತಾರು ಹೇಳಜ್ಜಿ. ಎಂತ ಕಾಣ್ತದೆ ಅಂತ ಹೇಳ್ತೇನ ಅವ್ರು ಆರಾಮಾಗಿ ಹೋದ್ರು ಅನ್ನೋದು ಚೆನ್ನಾಗಿ ಮಾಡಿದ್ದು. ಈಗ ಎದುರುಗಡೆ ಎಲ್ಲ ಕಲ್ಲು ಹಾಸಿದ್ದು ಎಲ್ಲ ಕಂಪೌಂಡ್ ಎಲ್ಲ ಕಟ್ಟಿದ್ರು ಅಷ್ಟೇ ಚಲೋ ಅನ್ನಿಸ್ತದೆ ಓಡಾಡಕ್ಕೆಲ್ಲ. ಅವ್ರ ಕೆಲಸ ಅಂದ್ರೆ ನಾವು ಹಿಂಗೆಲ್ಲ ಕೂತ್ಕೊಂಬಲೇ ಇರಲ್ಲ. ಹೌದಾ ಟೈಮ್ ಟೈಮಿಗೆ ಹಾಕಕ್ಕಿತ್ತಲ್ದ ಅಜ್ಜಂಗೆ. 1 ಗಂಟೆ ಅಂದ್ರೆ ಬಟ್ಲ 1 ಗಂಟೆ ಅಂದ್ರೆ ಬಟ್ಲು ಹಾಕಕ್ಕು. ಬೆಳಗ್ಗೆ ಎಷ್ಟು 8 ಗಂಟೆ 8 ಗಂಟೆಗೆ ಅಂದ್ರೆ ಪೂಜೆ ಆಗಿ ತಿಂಡಿ ಆಗಿ. ಕೂತ್ಕೊಂಬುದು ತಿಂಡಿ ಅಂದ್ರೆ ಏನು ದೋಸೆ ಗೀಸೆ ಅಲ್ಲ ಗಂಜಿ. ಅಜ್ಜ ಸಾಯ್ಬೇಕಾದ್ರೆ 93 ವರ್ಷ. 93 ಅಲ್ಲ 94 ಅಂತ. ಫುಲ್ ಹೆಲ್ದಿ ಆಗಿದ್ರು, ಏನು ರೋಗ ಇಲ್ಲ, BP ಶುಗರ್ ಏನು ಇರ್ಲಿಲ್ಲ, ಫುಲ್ ಹೆಲ್ದಿ. ಒಂದು ಸೊಂಟ ತಟಕ್ ಬಗ್ತಿತ್ತಿಲ್ಲ ಹಾಕಿದ್ರು. ಈಗ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ತಯಾರಿಗಳು ಶುರುವಾಗ್ತಾ ಇದೆ. ಅಮ್ಮ ಇಲ್ಲಿ ಬೀನ್ಸನ್ನು ಹೆಚ್ಚುತ್ತಾ ಇದ್ದಾರೆ. ಹಾಗೆಯೇ ಬಚ್ಚಲಿಗೆ ಇನ್ನೊಂದ್ಸಲಿ ಬೆಂಕಿಯನ್ನು ಹಾಕಿದ್ರು, ಸ್ವಲ್ಪ ಕುದಿ ನೀರು ಬೇಕು ಅಂತ ಹೇಳಿ. ಇದ್ರದ್ದು ಪಲ್ಯವನ್ನು ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಸಾಂಬಾರೇನು ಮಾಡಿ ಕಲ್ಲಂಗಡಿ ಹಣ್ಣನ್ನು ಕೂಡ ಹೆಚ್ಚಿದ್ವಿ. ಹಾಗೆ ಅಜ್ಜಿ ನೋಡ್ಬೋದು ಇಲ್ಲಿ ಅವರು ಮಜ್ಜಿಗೆಯನ್ನೆಲ್ಲ ಕಡ್ದಿದ್ದಾಗಿತ್ತು, ಹಾಗಾಗಿ ಬೆಣ್ಣೆ ತೆಗಿತಾ ಇದ್ದಾರೆ. ಹಾಗೆ ಇಲ್ಲಿ ಹೊರಗಡೆ ಬಂದು ನೋಡಿದ್ರೆ ಈ ತೆಂಗಿನ ಮರಕ್ಕೆ ಒಂದು ಓತಿ ಕೆಟ್ಟ ಬಂದಿತ್ತು. ಇದು ಆ್ಯಕ್ಚುಲಿ ಸಣ್ಣದಾಗಿದೆ, ಇನ್ನೂ ದೊಡ್ಡದೆಲ್ಲ ಕಾಣಕ್ಕೆ ಸಿಗತ್ತೆ. ಸೊ ನನ್ನ ಮಗಳಿಗೆ ಕೂಡ ತೋರಿಸ್ತಾ ಇದ್ದೆ ನಾನು. ಸೊ ಇದರೊಂದಿಗೆ ನನ್ನ ಇವತ್ತಿನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ನೊಡನೆ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಥ್ಯಾಂಕ್ ಯು, ಬಾಯ್.